ಹಲೋ ಸ್ನೇಹಿತರೆ, ನಮಸ್ತೆ. ನಮಸ್ತೆ. ಡಾವಿನ್ಸಿ ಇದೊಂದು ಯಾರ್ಯಾರು ವಿಡಿಯೋ ಎಡಿಟರ್ ಮಾಡ್ತಾರಲ್ಲ ಅವರಿಗೆಲ್ಲ ಗೊತ್ತು ಡಾವಿನ್ಸಿ ಅಂದ್ರೆ ಏನು ಅಂತೇಳಿ. ಇವತ್ತು ನಿಮಗೆ ನಾನು ಡಾವಿನ್ಸಿಯನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಡಾವಿನ್ಸಿ ಅಂದ್ರೆ ಎನಿ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋ ಮೆಥಡ್ ಸಾಧಾರಣ ಇದಕ್ಕೆ ಹೊಂದಿಕೆ ಇರುತ್ತೆ. ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಈ ಒಂದು ಸಾಫ್ಟ್ವೇರ್ ಇದೆಯಲ್ಲ, ಕೆಲವು ಅಡೋಬ್ ಪ್ರೀಮಿಯರ್ ಪ್ರೋ ಇರ್ಬೋದು, ಆಮೇಲೆ ಡಾವಿನ್ಸಿ ಇರ್ಬೋದು, ಇಂಥ ಕೆಲವೊಂದಿಷ್ಟು ವಿಡಿಯೋ ಎಡಿಟಿಂಗ್ಗಳಿಗೆ ಜಾಸ್ತಿ ಪ್ರಮಾಣದಲ್ಲಿ ಸಾಫ್ಟ್ವೇರ್ನ ಬಳಸ್ತಾರೆ. ಅದರಲ್ಲೂ ಕಲರ್ ಗ್ರೇಡಿಂಗ್ ಮಾಡೋಂಥವ್ರು ಡಾವಿನ್ಸಿಯನ್ನು ಜಾಸ್ತಿ ಬಳಸ್ತಾರೆ ಸ್ನೇಹಿತರೆ. ಇದು ಒಂದು ಹೈ ಲೆವೆಲ್ ಸಾಫ್ಟ್ವೇರ್ ಸ್ನೇಹಿತರೆ. ಇಂಥ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡೋದು ಗೊತ್ತಿರಬೇಕು. ಮತ್ತೆ ಡೌನ್ಲೋಡ್ ಎಲ್ಲಿ ಮಾಡಬೇಕು ಅನ್ನೋದು ಅವ್ರ ವೆಬ್ಸೈಟಲ್ಲಿ ಸಿಗುತ್ತೆ. ಇನ್ನು ಕೆಲವರು ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಎಲ್ಲಿ ಡೌನ್ಲೋಡ್ ಮಾಡ್ಬೋದು ಅನ್ನೋದನ್ನು ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಆದರೂ ನೀವು ಅಲ್ಲಿ ಮಾಡ್ಬೋದು ಸ್ನೇಹಿತರೆ. ನಾನು ನಿಮಗೆ ಇವತ್ತು ಏನಪ್ಪ ಅಂತ ಹೇಳಿದ್ರೆ ಇನ್ಸ್ಟಾಲ್ ಮಾಡೋದು, ಡಾವಿನ್ಸಿಯನ್ನು ನಿಮ್ಮ ಸಿಸ್ಟಮ್ಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ಲಿಕ್ಕೆ ಹೊಂಟಿದ್ದೀನಿ. ಸಿಸ್ಟಮ್ ಕಾನ್ಫಿಗರೇಷನ್ ಸಾಧಾರಣವಾಗಿ ಹೆವಿ ಆಗಿರಬೇಕು. ಒಂದು ಮಿನಿಮಮ್ ಒಂದು 16 GB ರ್ಯಾಮ್ ಬೇಕು, ಒಂದು i5 ಪ್ರೊಸೆಸರ್ ಆಗಿರಬೇಕು, ಮತ್ತು ಒಂದು 2 GB ಅಥವಾ 4 GB ಗ್ರಾಫಿಕ್ಸ್ ಕಾರ್ಡ್ ಇದ್ದರೆ ಸಾಕು ಸ್ನೇಹಿತರೆ. ಚಂದ ರೀತಿಯಿಂದ ಒಂದು ಎಡಿಟ್ ಮಾಡ್ಬೋದು, ಮತ್ತು ರೆಂಡರಿಂಗ್ ಮಾಡಲಿಕ್ಕೂ ಈಸಿ ಆಗುತ್ತೆ ಸ್ನೇಹಿತರೆ. ಇದೊಂದು ಹೆವಿ ಸಾಫ್ಟ್ವೇರ್ ಇರೋದ್ರಿಂದ ಒಂದು ಸ್ವಲ್ಪ ಹೈ ಕಾನ್ಫಿಡೆನ್ಸ್ ಇದ್ದಂಥ PC ಗಳನ್ನು ಬಳಸೋದು ಭಾರಿ ಉತ್ತಮ ಸ್ನೇಹಿತರೆ. ಇದಿಷ್ಟು ಸಿಂಪಲ್ ಆಗಿ ಏನೇನು ಬೇಕು ಮಾನದಂಡ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಇವತ್ತು ನಿಮ್ಮ PC-ಯಲ್ಲಿ ನೀವು ಹೇಗೆ ಮಾಡ್ಬೋದು, ಅಥವಾ ಬೇರೆ ಯಾವುದೇ ಸಾಫ್ಟ್ವೇರ್ ಇದ್ದು ಇನ್ಸ್ಟಾಲ್ ಮಾಡೋದು ಯಾವ ರೀತಿ ಅನ್ನೋದು ಈ ಒಂದು ಇನ್ಸ್ಟಾಲೇಷನ್ ಮೆಥಡ್ ಮೂಲಕ ನಿಮಗೆ ಗೊತ್ತಾಗ್ತದೆ ಸ್ನೇಹಿತರೆ. ಈ ಒಂದು ಸಾಫ್ಟ್ವೇರ್ನ ನೀವು ಬಳಸ್ಕೊಂಡು ನೀವು ಕೆಲವೊಂದಿಷ್ಟು ಯೂಟ್ಯೂಬ್ ಕೋರ್ಸ್ಗಳನ್ನು ನೋಡಿದರೆ ನೀವು ಒಳ್ಳೆ ಎಡಿಟರ್ ಆಗ್ಬೋದು ಅನ್ನೋದು ನನ್ನ ಒಂದು ನಿಮಗೆ ಮಾತು ಸ್ನೇಹಿತರೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಒಂದು ಟೆಕ್ಕಿನ್ ಕಾಂತ ಚಾನಲ್ಗೆ ಬಂದಿದ್ದೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ಮುಂದೆ ಬರೋ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾವತ್ತು ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿದ್ರೆ ಸ್ನೇಹಿತರೆ, ಈಗ ನಾನು ನನ್ನ ಮಾನಿಟರ್ ಡೆಸ್ಕ್ ಮೇಲೆ ಇದ್ದೀನಿ. ಈಗ ನಾನು ಫೈಲ್ ಮ್ಯಾನೇಜರ್ ಓಪನ್ ಮಾಡ್ಕೊಳ್ತೇನೆ. ಆಲ್ರೆಡಿ ನಾನು ಡಾವಿನ್ಸಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಡೌನ್ಲೋಡ್ ಬೇಕಂದ್ರೆ ಯೂಟ್ಯೂಬಲ್ಲಿ ಅಥವಾ ವೆಬ್ಸೈಟಲ್ಲಿ ಹುಡುಕಿ ಸಿಗುತ್ತೆ ಡೌನ್ಲೋಡ್ ಲಿಂಕ್. ಈ ಡೌನ್ಲೋಡ್ ಮಾಡಿದಂಥ ಫೈಲ್ ಇರುತ್ತಲ್ಲ, ಇಲ್ಲಿ ಫಸ್ಟ್ ಮೊದಲನೇದಾಗಿದೆ ನೋಡಿ ಸ್ನೇಹಿತರೆ. ಈ ಫೈಲ್ನ ನೀವು ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಫಸ್ಟಿಗೆ ಫೈಲ್ ಇದೆಯಲ್ಲ, ಆ ಫೈಲ್ನ ಅನ್ಜಿಪ್ ಅಂದ್ರೆ ಯಾವ ಜಿಪ್ಪಲ್ಲಿದೆ ಅದನ್ನ ಅನ್ಜಿಪ್ ಮಾಡ್ಕೊಳ್ಬೇಕು. ನಾನೀಗ 7 ಜಿಪ್ಪನ್ನು, ಅದು ಜಿಪ್ಪಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸೊ ಅದೇ ಸಾಫ್ಟ್ವೇರ್ ಇದ್ರು ಅದನ್ನು ನೀವು 7 ಜಿಪ್ ಬಳಸ್ಕೊಂಡು ನೀವು ಅನ್ಜಿಪ್ ಮಾಡ್ಬೋದು. 7 ಜಿಪ್ಪನ್ನು ಬಳಸೋದು ಹೇಗೆ, ಅನ್ಜಿಪ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ವಿಡಿಯೋದ ಕಾರ್ಡಲ್ಲಿ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಇದೆ ನಂದು. ಈಗ ಆಲ್ರೆಡಿ ನಾನು ಅನ್ಜಿಪ್ ಮಾಡಿದ್ದೀನಿ ಸ್ನೇಹಿತರೆ ಸಾಫ್ಟ್ವೇರ್ನ. ಅನ್ಜಿಪ್ ಆದಾಗ ನೋಡಿ, ಇದು ಸೆಟಪ್ ಫೈಲ್. ಪ್ರತಿಯೊಂದು ಸಾಫ್ಟ್ವೇರ್ನಲ್ಲೂ ಸೆಟಪ್ ಫೈಲ್ ಅಂತ ಇರುತ್ತೆ. ಫಸ್ಟ್ ಅದನ್ನು ಹುಡುಕ್ಬೇಕು ಸ್ನೇಹಿತರೆ. ಅದಕ್ಕೆ ಅಪ್ಲಿಕೇಶನ್ ಅಂತ ಹೇಳಿ ಇರುತ್ತೆ, ಸೆಟಪ್ ಫೈಲ್. ಅದನ್ನು ಸೆಟಪ್ ಫೈಲ್ನ ರನ್ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟಾಗಿ ಓಪನ್ ಮಾಡ್ಬೋದು. ಯಾವುದೇ ಸಾಫ್ಟ್ವೇರ್ನ ಓಪನ್ ಮಾಡಬಾರ್ದು. ಅದನ್ನ ಅಡ್ಮಿನಿಸ್ಟ್ರೇಟಿವ್ ಥ್ರೂನೇ ಇನ್ಸ್ಟಾಲೇಷನ್ ಮಾಡಬೇಕು. ಯಾವುದೇ ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಕ್ಕೆ ಹೊರಟ್ರು ಅಡ್ಮಿನಿಸ್ಟ್ರೇಟಿವ್ ಥ್ರೂನೇ ಇನ್ಸ್ಟಾಲ್ ಮಾಡಿದಾಗ ಅದು ಪರ್ಫೆಕ್ಟ್ ಆಗಿ ರನ್ ಆಗುತ್ತೆ. ನಾನು ಆಲ್ರೆಡಿ ಈಗ ಓಪನ್ ಮಾಡಿದ್ದೀನಿ. ಒಂದೊಂದು ಬಾರಿ ಈ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅಲ್ಲಿವರೆಗೆ ಯಾವುದೇ ಸಾಫ್ಟ್ವೇರ್ ಆದರೂ ಫಸ್ಟ್ ಇನ್ಸ್ಟಾಲ್ ಹಾಕಿದ ಮುಂಚೆ ಈ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೀವು ಎಕ್ಸ್ಟ್ರಾಕ್ಟ್ ಆಗೋವರೆಗೆ ಸ್ವಲ್ಪ ಕಾಯಬೇಕು. ನೋಡಿ, ಈಗ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಎಕ್ಸ್ಟ್ರಾಕ್ಟ್ ವೇಟ್ ಮಾಡಿ ಸ್ವಲ್ಪ. ಅಂದ್ರೆ ಕೆಲವು ಸಾಫ್ಟ್ವೇರ್ ಡಿಪೆಂಡ್ ಅದರ PC ಸ್ಪೀಡ್ ಮೇಲೆ ಹಾಗೂ ಸಾಫ್ಟ್ವೇರ್ನ ಸ್ಪೀಡ್ ಮೇಲೆ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ಓದ್ಕೊಳ್ಳಿ, ನಿಮಗೆ ಈ ಒಂದು ಸಾಫ್ಟ್ವೇರಲ್ಲಿ ಏನೇನು ಬೇಕು. ಕೆಲವೊಂದು ಸಾಫ್ಟ್ವೇರ್ಗಳಲ್ಲಿ ಆ್ಯಡ್ ಇರ್ತದೆ.
ಬೇರೆ ಬೇರೆ ಯಾಡ್ಗಳನ್ನು ರನ್ ಮಾಡ್ಲಿಕ್ಕೆ ಕೇಳುತ್ತೆ. ಓಕೆ ಅಂತ ಕೊಟ್ರೆ ಆ ಯಾಡನ್ನು ರನ್ ಮಾಡುತ್ತೆ. ಬೇಡ ಅಂದ್ರೆ ನೋ, ಅದನ್ನು ಅನ್ಚೆಕ್ ಮಾಡಿ ನಿಮ್ಗೆ ಏನೇನು ಬೇಕು ಅದನ್ನು ಚೆಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ. ನೆಕ್ಸ್ಟ್ ಅಂತ ಕೊಟ್ರೆ ಅದೇ ಇನ್ಸ್ಟಾಲೇಷನ್ಗೆ ಸ್ಟಾರ್ಟ್ ಮಾಡುತ್ತೆ. ನಾನು ಈಗ ಪಾಸ್ಟ್ ಮಾಡಿದ್ದೀನಿ, ಸಾಧಾರಣ ಒಂದು 10 ನಿಮಿಷ ಬೇಕು ದೊಡ್ಡ ಸಾಫ್ಟ್ವೇರ್. ಈಗ ಆಗಿದೆ ಸ್ನೇಹಿತರೆ, ಎಕ್ಸ್ಟ್ರಾಕ್ಟ್ ಅಂತೂ ಆಗಿದೆ, ಇನ್ಸ್ಟಾಲೇಷನ್ ಆಗಿದೆ. ಇನ್ಸ್ಟಾಲೇಷನ್ ನಡೀತಿದೆ, ಜಸ್ಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಇದೆ. ಇದೇ ರೀತಿ ನೀವು ಬೇರೆ ಎಲ್ಲ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಇದೇ ಅಂತಲ್ಲ, ಎನಿ ಸಾಫ್ಟ್ವೇರ್ನು ಸಾಧಾರಣ ಇದೇ ಮೆಥಡ್ ಅಲ್ಲಿ ಇರುತ್ತೆ. ಕೆಲವು ಸಾಫ್ಟ್ವೇರ್ಗಳು ಅದರ ಲೈಸೆನ್ಸ್ ಕೀನು ಕೇಳುತ್ತೆ, ಗೊತ್ತಿದ್ರೆ ಕೊಡ್ಬೋದು, ಇಲ್ಲ ಸ್ಕಿಪ್ ಅಂತ ಕೊಟ್ಟು ನೀವು ಫ್ರೀ ಒಂದು ಮಂತ್ 10 days ಫ್ರೀ ಇರುತ್ತೋ ಆ ರೀತಿ ಅವು ಬಳಸ್ಕೊಳ್ಬಹುದು. ನೋಡಿ, ಅಗ್ರಿಮೆಂಟ್ ಓಕೆ ಕೊಟ್ಟು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಇವಾಗ ಪರ್ಫೆಕ್ಟ್ ಫುಲ್ಲಿ ನಿಮ್ಮ ಪಿ ಸಿಗೆ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೆ ಎಕ್ಸ್ಟ್ರಾಕ್ಟ್ ಆಯ್ತು, ಒಂದ್ಸತಿ ರನ್ ಆಗ್ಲಿಕ್ಕೆ ಇನ್ಸ್ಟಾಲ್ ಆಗಿ ಏನೇನು ಬೇಕು ಎಲ್ಲ ಓಪನ್ ಆಯ್ತು. ಇವಾಗ ಇನ್ಸ್ಟಾಲೇಷನ್ ಸ್ಟಾರ್ಟ್. ಇವಾಗ ಸಹಿತ ನೀವು ಸ್ವಲ್ಪ ವೇಟ್ ಮಾಡ್ಬೇಕು. ಹೇಳಿದ್ನಲ್ಲ, ಆಯಾ ಸಾಫ್ಟ್ವೇರ್ನ ಡಿಪೆಂಡೆನ್ಸ್ ಮೇಲೆ ಅಥವಾ ಪಿ ಸಿ ಡಿಪೆಂಡೆನ್ಸ್ ಮೇಲೆ ಇನ್ಸ್ಟಾಲೇಷನ್ ಆಗುತ್ತೆ. ಇದಕ್ಕೂ ಟೈಮ್ ತಗೊಳುತ್ತೆ, ಸ್ವಲ್ಪ ವೇಟ್ ಮಾಡ್ತಾ ಇರಬೇಕು, ಹೋಗುತ್ತೆ. ಆದಷ್ಟು ಪವರ್ ಸಪ್ಲೈ ಹೋಗದೆ ಇದ್ದಾಗೆ ನೋಡ್ಕೊಳ್ಳಿ. ನೋಡಿ, ಈಗ ಫೈನಲ್ ಹಂತಕ್ಕೆ ಬಂದಿದ್ದೀನಿ, ಅಂದ್ರೆ ಗ್ರೀನ್ ಮಾರ್ಕ್ ಫುಲ್ ಆಗಿದೆ. ಈಗ ಅದಕ್ಕೆ ಏನು ರಿಜಿಸ್ಟರ್ ಬೇಕು ಎಲ್ಲವನ್ನು ತಾನೇ ಆಟೋ ತಗೊಳುತ್ತೆ, ತಗೊಂಡು ಓಪನ್ ಆಗಲಿಕ್ಕೆ ರೆಡಿ ಆಗುತ್ತೆ. ಓಕೆ, ನಮ್ಮ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಸ್ನೇಹಿತರೆ. ಯಾವಾಗಲೂ ಡೈರೆಕ್ಟ್ ಆಗಿ ಇಲ್ಲಿಂದಲೇ ಓಪನ್ ಕೊಡಬಾರ್ದು. ಒಂದು ಬಾರಿ ಬ್ಯಾಕ್ ಹೋಗಿ ಕ್ಲೋಸ್ ಮಾಡಿ, ಮತ್ತೆ ನಾವು ಇನ್ಸ್ಟಾಲ್ ಆದಂಥ ಐಕಾನ್ ಏನು ಬಂದಿರುತ್ತಲ್ಲ ನಮ್ಮ ಪಿ ಸಿ ಡೆಸ್ಕ್ಟಾಪ್ ಮೇಲೆ, ಅಲ್ಲಿಂದಲೇ ಒಂದ್ಸತಿ ರನ್ ಅಡ್ಮಿನಿಸ್ಟ್ರೇಟಿವ್ ಕೊಟ್ಟು ಅಲ್ಲಿಂದಲೇ ಓಪನ್ ಮಾಡಬೇಕು ಸ್ನೇಹಿತರೆ. ಓಪನ್ ಮಾಡ್ಲಿಕ್ಕೆ ಹೋಗಬಾರದು. ಓಪನ್ ಮಾಡಿದ್ರೆ ಕೆಲವು ಟೈಮು ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಮೈಕ್ರೋಸಾಫ್ಟ್ ವಿಜುವಲ್ C++ 2022 ಈ ರೀತಿ ಏನಾದ್ರು ಒಂದು ಏನು ಇದಕ್ಕೆ ಬೇಕು ಅಂತ ಹೇಳಿದ್ರೆ ಕೇಳುತ್ತೆ. ನಿಮ್ಗೆ ಆವಾಗ ನೆಟ್ ಅನ್ನು ಕನೆಕ್ಟ್ ಇಟ್ಕೊಳ್ಳಿ. ನೆಟ್ ಕನೆಕ್ಟ್ ಇಟ್ಕೊಂಡಾಗ ಆಟೋಮೆಟಿಕ್ಲಿ ತಾನೇ ತಗೊಂಡು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳುತ್ತೆ. ನೆಟ್ ಫ್ರೇಮ್ ವರ್ಕ್, ಏನಾದ್ರು ನೆಟ್ ಫ್ರೇಮ್ ವರ್ಕ್ ಬೇಕಾಗಿತ್ತು, ನೆಟ್ ಫ್ರೇಮ್ ವರ್ಕ್ ಅಂತ ವಿಜುವಲ್ ಮೈಕ್ರೋಸಾಫ್ಟ್ ವಿಜುವಲ್ C++ ರಿಜಿಸ್ಟರ್ ಈ ರೀತಿ ತಗೊಂಡು ಆಟೋಮೆಟಿಕ್ಲಿ ರನ್ ಆಗುತ್ತೆ. ಪಿ ಸಿ ರೀಸ್ಟಾರ್ಟ್ಗೂ ಕೇಳ್ಬೋದು ಕೆಲವು ಟೈಮ್. ಕೆಲವು ಸಾಫ್ಟ್ವೇರ್ಗಳು ರೀಸ್ಟಾರ್ಟ್ ಮಾಡ್ಲಿಕ್ಕೂ ಕೇಳುತ್ತೆ, ಇನ್ನು ಕೆಲವು ಕೇಳಲ್ಲ. ರೀಸ್ಟಾರ್ಟ್ ಮಾಡ್ಬೇಕಂದ್ರೆ ಎಸ್ ಕೊಡ್ಬೋದು, ಇಲ್ಲ ನೋ ಕೊಡ್ಬೋದು. ನಾನು ನೋ ಕೊಟ್ಟಿದ್ದೀನಿ. ನೋಡಿ, ಇದೆ ಅಲ್ಲಿ ಸಾಫ್ಟ್ವೇರ್ ಬಂದಿದೆ, ಐಕಾನ್ ಮೇಲ್ಭಾಗದ ಬಂದಿದೆ, ಅದನ್ನ ಡಬಲ್ ಕ್ಲಿಕ್ ಮಾಡಿ ಈ ರೀತಿ ಫಸ್ಟ್ ಡಾವಿನ್ಸಿ ಫಸ್ಟ್ ಸೆಟಪ್ ಕೇಳುತ್ತೆ, ಕ್ವಿಕ್ ಸೆಟಪ್ ಕೇಳುತ್ತೆ, ಅಥವಾ ಸ್ಕಿಪ್ ಮಾಡ್ಬೋದು. ಈಗ ಏನು ಸೆಟಪ್ ಬೇಡ ಅಂತ ಸ್ಕಿಪ್ ಮಾಡ್ಬೋದು, ಇಲ್ಲ ಸೆಟಪ್ ಮಾಡ್ಬೋದು. ನಾನು ಕ್ವಿಕ್ ಸೆಟಪ್ ಕೊಡ್ತೀನಿ. ಓಕೆ, ಕೊಟ್ಟಾಗ ಈ ರೀತಿ ಬರುತ್ತೆ ನೋಡಿ ಸ್ನೇಹಿತರೆ. ಗ್ರಾಫಿಕ್ಸ್ ಸ್ಟೇಟಸ್ಸು, ಆಮೇಲೆ ಗ್ರಾಫಿಕ್ಸ್ ಕಾರ್ಡು ಕೇಳುತ್ತೆ. ಇಲ್ಲಿ SD, HD, ಅಲ್ಟ್ರಾ HD, ನಾರ್ಮಲ್. ನೋಡ್ರಿ, ಅಲ್ಟ್ರಾ HD ಕೊಟ್ಟಾಗ 2160p ಬರುತ್ತೆ. ಆಮೇಲೆ SD ಕೊಟ್ಟಾಗ HD ಕೊಟ್ಟಾಗ 1080H. ಸಾಧಾರಣವಾಗಿ HD ಅನ್ನು ಎಲ್ಲರೂ ಬಳಸ್ತಾರೆ. 4K ಮಾಡೋದಿದ್ದು ಅಲ್ಟ್ರಾ HD ಬಳಸ್ತಾರೆ. ಇಷ್ಟು ಕೊಟ್ಟಾದ ನಂತರ ನಿಮ್ಗೆ ಯಾವ್ದು ಬೇಕಾದ್ರೆ ಚೂಸ್ ಮಾಡಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾಗ ಈ ಸಾಫ್ಟ್ವೇರ್ನ ಲೊಕೇಶನ್ ಕೇಳುತ್ತೆ. ಅಂದ್ರೆ ಇದು ಡಾವಿನ್ಸಿಗೆ ಮಾತ್ರ, ಬೇರೆ ಎಲ್ಲ ಸಾಫ್ಟ್ವೇರ್ಗೆ ಅನ್ವಯಿಸಲ್ಲ. ಅಥವಾ ಪ್ರೀಮಿಯರ್ ಪ್ರೋ ಮಾಡಿದ್ರು ಈ ರೀತಿ ಕೇಳುತ್ತೆ. ಹೊಸದೊಂದು ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ಅದಕ್ಕೂ ಸೇಮ್ ಇದೇ ತರ ಕೇಳುತ್ತೆ, ಸ್ವಲ್ಪ ಮೆಥಡ್ ಚೇಂಜ್ ಇರುತ್ತೆ. ನಿಮಗೆ ಎಲ್ಲಿ ಲೊಕೇಶನ್ ಅಲ್ಲಿ ಸೇವ್ ಆಗಬೇಕು, ಈ ಒಂದು ಫೈಲ್ ಎಲ್ಲಿ ಸೇವ್ ಆಗಬೇಕು ಲೊಕೇಶನ್ ಅನ್ನೋದನ್ನು ಕೇಳುತ್ತೆ. ನೋಡಿ, ಒಂದು ಹೊಸ ಫೋಟೋ ಕ್ರಿಯೇಟ್ ಮಾಡ್ಕೊಳ್ಬಹುದು. ಕ್ರಿಯೇಟ್ ಮಾಡಿ ಆ ಹೆಸರು ಮಾಡಿ ಇಟ್ಕೊಂಡ್ರೆ ಏನೇ ಇದ್ರು ಅದ್ರ ರಾ ಫೈಲ್ಗಳು ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ಆವಾಗ ನೀವು ಆ ಫೈಲನ್ನು ಕೊಡೋದ್ರಿಂದ ಏನೇ ಇದ್ರು ಅಲ್ಲಿಗೆ ಬಂದು ಸೇವ್ ಆಗುತ್ತೆ ಸ್ನೇಹಿತರೆ. ಆಲ್ರೆಡಿ ನಾವು ಡಾವಿನ್ಸಿ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ಈ ಕಡೆ ಇದೆಯಲ್ಲ, ಸರ್ಚಲ್ಲಿ ಕೊಡ್ತೀನಿ. ಸರ್ಚಲ್ಲಿ ಕೊಟ್ಟಾಗ ತೋರಿಸುತ್ತೆ ಎಲ್ಲಿ ಸೇವ್ ಆಗ್ಬೇಕಂತೇಳಿ. ನಾನು ಆಲ್ರೆಡಿ ಡೆಸ್ಕ್ಟಾಪಲ್ಲಿ ಕೊಟ್ಟಿದ್ದೀನಿ. ಡೆಸ್ಕ್ಟಾಪಲ್ಲಿ ಡಾವಿನ್ಸಿ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಅಂದರೆ ಏನೇ ಇದ್ರು ಡಾಟಾ ಬಂದರೂ ಆ ಫೈಲಿಗೆ ಸೇವ್ ಆಗುತ್ತೆ. ಇವಾಗ
ಓಕೆ, ಕಂಟಿನ್ಯೂ ಕೊಡಿ. ಅಂದರೆ ಇದು ಅನದರ್ ಚೂಸ್ ದಟ್ ಯು ಕರೆಂಟ್ಲಿ ಯೂಸ್ ಅನದರ್ ಎಡಿಟರ್, ಬೇರೆ ಯಾವುದು ಸಾಫ್ಟ್ವೇರ್ ಬಳಸ್ತಾ ಇದ್ದರೆ ಅದನ್ನು ಕೊಡಬಹುದು. ಸೊ ನಾನು ಇಲ್ಲಿ ಡಾವಿನ್ಸಿನೇ ಹಾಕ್ತಾ ಇರೋದನ್ನ ಡಾವಿನ್ಸಿನೇ ಕೊಡ್ತೀನಿ, ಡಿಫಾಲ್ಟ್ ಆಗದೇ ಇರಲಿ ಏನಿದೆ ಅನ್ನೋ. ಓಕೆ, ಆಲ್ರೆಡಿ ಟೆಸ್ಟ್ ಮುಗಿದಿದೆ. ಓಕೆ ಕೊಟ್ಟಾಗ ಡಾವಿನ್ಸಿ ರಿಸಾಲ್ವ್ ಸ್ಟುಡಿಯೋ 19 ಈ ರೀತಿ ಫಸ್ಟ್ ಫ್ರೇಮ್ ಬರುತ್ತೆ ಓಪನಿಗೆ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ ಇಲ್ಲಿ, ಯಾಕಂದ್ರೆ ಲೋಡ್ ಆಗಬೇಕು. ಈ ಥರ ಡೆಸ್ಕ್ಟಾಪ್ ಅಂತೂ ಒಂದು ಅನ್ಟೈಟಲ್ ಇರೋ ಪ್ರಾಜೆಕ್ಟ್, ಅಂದರೆ ಯಾವುದೇ ಹೆಸರು ಒಂದು ಪ್ರಾಜೆಕ್ಟ್ ಅದು ಕಾಮನ್ ಆಗಿ ಓಪನ್ ಆಗುತ್ತೆ, ನೀವು ಓಪನ್ ಮಾಡ್ಕೊಳ್ಬೋದು. ಇಲ್ಲ ಬೇರೆದಾಗಿ ಹೊಸದಾಗಿ ನೀವು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಈ ರೀತಿ ಹೆಸರು ಕೊಟ್ಟು ಎಲ್ಲಿ ಲೊಕೇಶನ್ ಅಂತ ಕೊಟ್ಟಿದ್ದೀವಿ ಆವಾಗಲೇ ಶೇವ್ ಎಲ್ಲಿ ಆಗ್ಬೇಕಂತೇಳಿ ಅಲ್ಲಿಗೆ ಕೊಟ್ಟು ಕ್ರಿಯೇಟ್ ಕೊಟ್ರೆ ಓಕೆ. ಈ ರೀತಿ ಡಾವಿನ್ಸಿಯ ಡೆಸ್ಕ್ಟಾಪ್ ಬರುತ್ತೆ ಸ್ನೇಹಿತರೆ, ಈ ರೀತಿ ಇರುತ್ತೆ. ಈಗ ಆಲ್ರೆಡಿ ನಮ್ಮ ಸಾಫ್ಟ್ವೇರ್ ಯೂಸ್ ಮಾಡಲಿಕ್ಕೆ ರೆಡಿ ಇದೆ. ಇದ್ರ ಯಾರ್ಯಾರು ಡಾವಿನ್ಸಿ ಬಗ್ಗೆ ಗೊತ್ತೋ ಅವರೆಲ್ಲರಿಗೂ ಏನೇನು ಆಪ್ಷನ್ ಇದೆ ಅಂತ ಗೊತ್ತಿಲ್ಲದವರು ಯೂಟ್ಯೂಬಲ್ಲಿ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ. ಅಂಥ ಕೋರ್ಸ್ಗಳನ್ನು ನೋಡಿ ಇದ್ರ ಬಗ್ಗೆ ನೀವು ಕಲ್ಕೋಬಹುದು ಸ್ನೇಹಿತರೆ. ನೋಡಿ ಬೇರೆ ವರ್ಷ ಇದೆ. ನಾವೊಂದು ಇಂಪೋರ್ಟ್ ಮಾಡ್ಲಿಕ್ಕೆ ತೋರಿಸ್ತೀನಿ ಫೈಲಲ್ಲಿ. ಒಂದು ಮೀಡಿಯಾಕ್ಕೆ ಹೋಗಿ ಮೀಡಿಯಾದಲ್ಲಿ ನಿಮಗೆ ಬೇಕಾದ ಯಾವುದೇ ಫೋಲ್ಡರ್ ಇದ್ರೂ ಇಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಬೋದು. ಯಾವ್ಯಾವ್ದು ಬೇಕು ನಿಮಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ನೋಡಿದ್ರೆ ಸ್ನೇಹಿತರೆ ಈ ರೀತಿಯಾಗಿ ಡಾವಿನ್ಸಿಯನ್ನು ಇನ್ಸ್ಟಾಲ್ ಮಾಡ್ಬೋದು ಸ್ನೇಹಿತರೆ. ನನ್ನ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿದ್ದೀರಿ ಅನ್ಕೊಂತೀನಿ. ನೋಡಿದ್ರೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.